ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದ ಪ್ರಯುಕ್ತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕುಟುಂಬ ಸಮೇತರಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ಶ್ರೀ ಲಕ್ಷ್ಮೀ ನರಸಿಂಹ ರಥೋತ್ಸವದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕುಟುಂಬದವರಿಗೆ ಪ್ರಸಾದ ವಿತರಣೆಗೆ ಹಾಗೂ ತೇರು ಎಳೆಯಲು ಅವಕಾಶ ನೀಡದಂತೆ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿದ ಸ್ಥಳೀಯ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಭವಾನಿ ರೇವಣ್ಣ ಆಕ್ರೋಶ. ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಅಗ್ನಿ ಪರೀಕ್ಷೆಯಾಗಿದ್ದು, ಈ ಪರೀಕ್ಷೆಯಲ್ಲಿ ಜಯ ಸಾಧಿಸಲೇಬೇಕಾದ ಅನಿವಾರ್ಯತೆ ಇದೆ. ಏನಾದರೂ ಮೈ ಮರೆತರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ ಉಳಿಸಿಕೊಳ್ಳುವುದು ಕಷ್ಟ. ಹಾಸನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೇಳಿಕೆ. ಮತ್ತು ಜಮೀನು ವಿವಾದ ಹಿನ್ನೆಲೆಯಲ್ಲಿ ದೊಡ್ಡಪ್ಪನ ಕೊಲೆ, ಬೇಲೂರು ತಾಲೂಕಿನ ಅರಕರವಳ್ಳಿಯಲ್ಲಿ ಘಟನೆ. ವಾರ್ತೆಗಳ ವಿವರ. ಹೊಳೆನರಸೀಪುರದ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದ ಪ್ರಯುಕ್ತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕುಟುಂಬ ಸಮೇತವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಪ್ರತಿ ವರ್ಷದಂತೆ ರಥೋತ್ಸವದಲ್ಲಿ ಕುಟುಂಬ ಸಮೇತರಾಗಿ ಭಾಗವಹಿಸುತ್ತೇವೆ. ಚುನಾವಣೆ ಸಂದರ್ಭ ಒಳ್ಳೆಯ ಕೆಲಸ ಮಾಡುವ ಶಕ್ತಿ ಕೊಡಲಿ ಎಂದು ಬೇಡಿದ್ದೇನೆ. ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ಅವರಿಗೆ ಎಲ್ಲರೂ ಮತ ಕೊಡಲಿ. ಪ್ರಜ್ವಲ್ ಅವರಿಗೆ 8 ವಿಧಾನಸಭಾ ಕ್ಷೇತ್ರದಿಂದ ಅದ್ಭುತವಾದ ಲೀಡ್ ಬಂದು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಬೇಕು. ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕೆಂದು ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಎಂದರು. ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಕೊಡಲಿ. ಹಾಸನ, ಮಂಡ್ಯ, ಕೋಲಾರ 3 ಕ್ಷೇತ್ರಗಳು ಗೆಲ್ಲಬೇಕು. ನಮ್ಮ ಜೆಡಿಎಸ್ ಸೇರಿದಂತೆ 28ಕ್ಕೆ 28 ಗೆದ್ದು ಮೋದಿಯವರು ಪ್ರಧಾನಮಂತ್ರಿ ಆಗಲಿ ಎಂದು ಲಕ್ಷ್ಮೀ ನರಸಿಂಹ ಸ್ವಾಮಿಯಲ್ಲಿ ಕೇಳಿದ್ದೇನೆ ಎಂದರು. ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ವಿಚಾರವಾಗಿ ಅದು ನನಗೆ ಗೊತ್ತಿಲ್ಲ. ಅವರು ಆಸ್ಪತ್ರೆಯಿಂದ ಬಂದ ಮೇಲೆ ತಿಳಿಸಲಾಗುವುದೆಂದರು. ಇವತ್ತು ಪ್ರತಿ ವರ್ಷ ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹ ಮಂದೇವರು ಇವತ್ತು ಪ್ರತಿ ವರ್ಷ ನಾವು ಜಾತ್ರೆಯಲ್ಲಿ ನಾನು, ನನ್ನ ಕುಟುಂಬ, ನಮ್ಮ ಮಕ್ಕಳು ಎಲ್ಲರೂ ಬಂದು ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ನಮ್ಮ ರೈತರಿಗೆ ಆರೋಗ್ಯ ಕೊಡಲಿ ಅಂತ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ಅವರಿಗೆ ಮತ ಕೊಡಿ ಅಂತ ಕೇಳ್ತಾರೆ. ವಿಶೇಷವಾಗಿ ರಾಜ್ಯ ಜನತೆಗೆ, ಜಿಲ್ಲೆ ಜನತೆಗೆ, ತಾಲೂಕಿನ ಜನತೆಗೆಲ್ಲ ಒಳ್ಳೆಯದಾಗಿ ಲಕ್ಷ್ಮೀ ನರಸಿಂಹ ಒಳ್ಳೆ ಆರೋಗ್ಯ ಕೊಟ್ಟು ನಮ್ಮ ಸಮೃದ್ಧಿಯಾಗಿರಬೇಕು ಅಂತ ನಾನು ಚುನಾವಣೆ ಸಂದರ್ಭದಲ್ಲಿ ಇದು ಒಳ್ಳೆ ಕೆಲಸ ಮಾಡೋರಿಗೆ ಇದು ಕೊಡಿ ಅಷ್ಟೇ. ದೇವರ ಹತ್ರ ಪ್ರಾರ್ಥನೆ ಮಾಡಿ ಒಳ್ಳೆ ಮಳೆ ಬೆಳೆಯಾಗಿ ನಮ್ಮ ರೈತರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಉತ್ತಮವಾದಂಥ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಜ್ವಲ್ ಅವರು 8 ತಾಲೂಕಿಂದ ಅದ್ಭುತವಾದಂಥ ಲೀಡ್ ಬಂದು ಹೈಯೆಸ್ಟ್ ಲೀಡಲ್ಲಿ ಗೆಲ್ಲಬೇಕು. ಕುಮಾರಸ್ವಾಮಿಯವರ ಆರೋಗ್ಯವನ್ನು ಕೇಳಿದ್ವಿ. ಕುಮಾರಸ್ವಾಮಿಯವರು ಈ ರಾಜ್ಯದಲ್ಲಿ ಮತ್ತೊಮ್ಮೆ ರಾಜ್ಯ ಮುಖ್ಯಮಂತ್ರಿ ಆಗಬೇಕು ಅಂತಲೂ ಸಹ ಕೇಳಿದ್ವಿ. ಅವರಿಗೆ ಆರೋಗ್ಯ ಕೊಟ್ಟು ಬೇಗ ರಾಜ್ಯದಲ್ಲಿ ಏನು ಹಾಸನ, ಮಂಡ್ಯ, ಕೋಲಾರ 3 ಕ್ಷೇತ್ರಗಳು ಗೆಲ್ಲಬೇಕು. 28 ಬಿಜೆಪಿ ನಮ್ಮದು 3 ಸೇರಿ 28 ಬಿಜೆಪಿ ಗೆದ್ದು. ಶ್ರೀ ಲಕ್ಷ್ಮೀ ನರಸಿಂಹ ರಥೋತ್ಸವದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕುಟುಂಬದವರಿಗೆ ಪ್ರಸಾದ ವಿತರಣೆಗೆ ಹಾಗೂ ತೇರು ಎಳೆಯಲು ಅವಕಾಶ ನೀಡದಂತೆ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿದ ಸ್ಥಳೀಯ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಭವಾನಿ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿ ವರ್ಷದಂತೆ ಈ ವರ್ಷ ಅದ್ದೂರಿಯಾಗಿ ಹೊಳೆನರಸೀಪುರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ನಡೆಯಬೇಕಿತ್ತು. ಅದ್ದೂರಿಯಾಗಿ ನಡೆಯಲು ತಡೆಯಾಯಿತು. ಪ್ರತಿ ವರ್ಷ ನಾವು ನಮ್ಮ ಕುಟುಂಬದಿಂದ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡುತ್ತಿದ್ದೆವು. ತಾಲೂಕಿನ 35,000 ಜನರಿಗೆ ಅನ್ನ ಸಂತರ್ಪಣೆ ಪ್ರತಿಯೊಂದು ಇರ್ತಿತ್ತು. ಅದಕ್ಕೆಲ್ಲ ಇವತ್ತು ಕೆಲವರು ಬೇಕು ಅಂತಾನೆ ಅಡ್ಡಿಪಡಿಸಿದ್ದಾರೆ. ಪರವಾಗಿಲ್ಲ, ಭಗವಂತನ ಸೇವೆ ಅದೇ ರೀತಿ ಮಾಡಬೇಕಿಲ್ಲ. ಇವತ್ತು ನಮ್ಮ ಕೈಲಾದದನ್ನ ಮಾಡಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಯಾರಿಗೂ ಕೆಟ್ಟದನ್ನ ಬಯಸಲ್ಲ ಎಂದರು. ಇದು ರೇವಣ್ಣ ಅವರ ಒಂದು ಕುಟುಂಬದ ಕಾರ್ಯಕ್ರಮ ಅಲ್ಲ, ಇದು ಸಾರ್ವಜನಿಕರ ಕಾರ್ಯಕ್ರಮ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹೊಳೆನರಸೀಪುರ ಗ್ರಾಮದ ದೇವರು. ಪ್ರತಿ ವರ್ಷದಂತೆ ಈ ದೇವರ ಉತ್ಸವಕ್ಕೆ ಪೂಜೆ ಮಾಡಲು ಅಡ್ಡಿಪಡಿಸಿದ್ದಾರೆ. ಇವತ್ತು ಸಾರ್ವಜನಿಕರು ನಮ್ಮನ್ನು ಹೊಗಳುತ್ತಿದ್ದಾರೆ, ಅವರನ್ನ ಬೈಯುತ್ತಿದ್ದಾರೆ. ಇಷ್ಟು ವರ್ಷ ರೇವಣ್ಣ ಅವರು ಎಲ್ಲ ವ್ಯವಸ್ಥೆ ಮಾಡುತ್ತಿದ್ದರು. ಆದರೆ ಮೀಟಿಂಗ್ಗೆ ಹೋಗಿ ಕೆಲವರು ಅಡ್ಡಿಪಡಿಸಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಬೇಜಾರಾಗಿದೆ. ಆದರೆ ನಾನು ಮಾತ್ರ ದೇವರಿಗೆ ಬಟ್ಟೆ ಕೊಡಿಸಿದ್ದೇನೆ. ದೇವಾಲಯದ ಒಳಗೆ ದೇವರಿಗೆ ಹೂವಿನ ಅಲಂಕಾರ ಮಾಡುವ ವ್ಯವಸ್ಥೆ ಮಾಡಿದ್ದೇನೆ. ಚಿಂದಿ ಬಟ್ಟೆಯಲ್ಲಿ ಹರಿದು ಹೋಗಿರುವ ಬಟ್ಟೆಯಲ್ಲಿ ತೇರು ಹೋಗುತ್ತಿದೆ. ಇದಕ್ಕೆ ಕಾರಣಕರ್ತರು ನಾವಲ್ಲ. ದೇವರ ವಿಚಾರದಲ್ಲಿ ರಾಜಕೀಯ ಮಾಡಿದ್ದಾರೆ. ತಾಲೂಕಿನ ಎಲ್ಲ ಜನರ ಜೊತೆ ಸೇರಿ ರಥೋತ್ಸವ ಮಾಡುತ್ತಿದ್ದೆವು. ನಾವು 4 ಜನ ಮಾತ್ರ ನಿಲ್ಲುತ್ತಿರಲಿಲ್ಲ. ಎಲ್ಲರೂ ಕೈ ಜೋಡಿಸಿ ನಿಂತು ಮಾಡುತ್ತಿದ್ದೆವು. ಇದು ಭಗವಂತನ ಕಾರ್ಯಕ್ರಮ, ಎಲ್ಲರೂ ಪಾಲ್ಗೊಳ್ಳಬೇಕು. ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯುತ್ತಿದ್ದುದು ದೇವಸ್ಥಾನದ ಒಳಗಡೆಯೇ ಹೊರತು ರೇವಣ್ಣ ಅವರ ಮನೆಯ ಕಾಂಪೌಂಡ್ ಒಳಗೆ ಅಲ್ಲ. ಜನರು ಅರ್ಥ ಮಾಡಿಕೊಂಡಿದ್ದಾರೆ. ಅಡ್ಡಿಪಡಿಸಿದ್ರಲ್ಲ, ಅವರು ಅರ್ಥ ಮಾಡಿಕೊಳ್ಳಬೇಕೆಂದರು.
ಪ್ರಜ್ವಲ್ ರೇವಣ್ಣ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ. ಅತ್ಯಂತ ಹೆಚ್ಚಿನ ಮತಗಳಿಂದ ಅವರು ಗೆದ್ದು ಲೋಕಸಭಾ ಸದಸ್ಯರಾಗಬೇಕೆಂದು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದೇನೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಹೊಳೆನರಸೀಪುರದಲ್ಲಿ ಇವತ್ತು ಅದ್ದೂರಿಯ ರಥೋತ್ಸವ ನಡೀಬೇಕಾಗಿತ್ತು. ಆದರೆ ಅದ್ದೂರಿಯಾಗಿ ಸ್ವಲ್ಪ ನಡೀಲಿಕ್ಕೆ ತಡೆ ಆಯಿತು. ಕಾರಣ ಪ್ರತಿ ವರ್ಷ ನಾವು ನಮ್ಮ ಕುಟುಂಬ ವರ್ಗದಿಂದ ಎಲ್ಲ ನಾವು ಪ್ರತಿಯೊಂದು ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿ ಪ್ರತಿಯೊಬ್ಬರು ಈ ತಾಲೂಕಿನ ಜನ ಕಡಿಮೆ ಅಂದ್ರೂ ಒಂದು 30-35 ಸಾವಿರ ಜನ ಅನ್ನ ಸಂತರ್ಪಣೆ ಪ್ರತಿಯೊಂದು ಇರ್ತಿತ್ತು. ಅದಕ್ಕೆಲ್ಲ ಇವತ್ತು ಕೆಲವರು ಬೇಕು ಅಂತಲೇ ಅಡ್ಡಿಪಡಿಸೋದ್ರು. ಪರವಾಗಿಲ್ಲ, ಭಗವಂತನ ಸೇವೆ ಮಾಡಬೇಕು ಅಂತ ಅಂದರೆ ಏನು ಇದು ಮಾಡಲಿಕ್ಕೆ ಅದೇ ರೀತಿ ಅಂತಲ್ಲ. ಆದರೆ ಇವತ್ತು ನಮ್ಮ ಕೈಲಾದದೇನು ಅದನ್ನು ನಾವು ಮಾಡಿದ್ದೀವಿ. ಇವತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಎಲ್ಲ ತಾಲೂಕಿನ ಜನ, ಜಿಲ್ಲೆ ಜನ ಪ್ರತಿಯೊಬ್ಬರಿಗೂ ಭಗವಂತ, ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ದೇವ್ರ ಕಾರ್ಯ ಮಾಡಲಿಕ್ಕೆ ಇದೇನು ರೇವಣ್ಣ ಅವರ ಕುಟುಂಬದ ಕಾರಣ ಇದು ಸಂಭ್ರಮ ಅಥವಾ ಒಂದು ಕಾರ್ಯಕ್ರಮ ಅಲ್ಲ. ಹಾಗಾಗಿ ಇದು ಸಾರ್ವಜನಿಕರ ತಾಲೂಕಿನ ಇವತ್ತು ಗ್ರಾಮ ದೇವತೆ ಹೊಳೆನರಸೀಪುರದ ಗ್ರಾಮ ದೇವರು ಇವರು ಲಕ್ಷ್ಮೀ ನರಸಿಂಹ. ಈ ದೇವರ ಉತ್ಸವಕ್ಕೆ ಪೂಜೆ ಮಾಡಲಿಕ್ಕೆ ನಾವು ಪ್ರತಿ ವರ್ಷ ಯಾವ ರೀತಿ ಅದಕ್ಕೆ ಅಡ್ಡಿಪಡಿಸಿದ್ದಾರೆ. ಭಗವಂತ ಅವ್ರನ್ನೇ ನೋಡ್ಕೊಳ್ಳಿ. ನಾನು ಒಂದೇ ಹೇಳೋದು, ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಅವರು ಇವತ್ತು ಅಭ್ಯರ್ಥಿಯಾಗಿದ್ದಾರೆ. ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಅಭ್ಯರ್ಥಿಯಾಗಿದ್ದಾರೆ. ಅವರು ಅತ್ಯಂತ ಹೆಚ್ಚು ಮತಗಳಿಂದ ಗೆದ್ದು ಅಭ್ಯರ್ಥಿ ಅವರು ಇವತ್ತು ಲೋಕಸಭಾ ಸದಸ್ಯರಾಗಿ ಗೆಲ್ಲಬೇಕು. ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದೀನಿ. ನಾವು ಒಂದು 35,000 ಜನಕ್ಕೆ ಪ್ರಸಾದ ಮಾಡಿಸ್ತಾ ಇದ್ವಿ, ಹೂವಿನ ಅಲಂಕಾರ ಮಾಡ್ತಾ ಇದ್ವಿ, ತೇರಿಗೆ ಹೊಸ ಬಟ್ಟೆ ತರಿಸ್ತಾ ಇದ್ವಿ, ದೇವ್ರಿಗೂ ಕೂಡ ಹೊಸ ಬಟ್ಟೆ ತರಿಸ್ತಾ ಇದ್ವಿ, ಮತ್ತು ದೇವ್ರಿಗೆ ಎಲ್ಲ ಥರದ ತೋಮಾಲೆಗಳನ್ನೆಲ್ಲ ತರಿಸಿ ಹೂವಿನ ಅಲಂಕಾರ ಮಾಡಿಸ್ತಾ ಇದ್ವಿ. ಅದರದ್ದು ನಾನು ಅಂಕಿಅಂಶ ಎಷ್ಟು ಅಂತ ನಾನು ಹೇಳೋದಿಲ್ಲ. ಆದರೆ ಅಷ್ಟೊಂದೆಲ್ಲ ನಾವು ಮಾಡಿ ಜನ ಹೇಗೆ ಅಂದರೆ ರಾತ್ರಿ ನಾವು 12:30 ಅಭಿಷೇಕ ಸ್ಟಾರ್ಟ್ ಆಗ್ತದೆ. 12ರಿಂದ 12ವರೆಗೆ ಎಲ್ಲ ಮುಗಿದ್ಮೇಲೆ ಬೆಳಗಿನ ಜಾವ 3:30, 4 ಗಂಟೆಯಿಂದ ಪ್ರಸಾದ ವಿನಿಯೋಗ ಆಗುತ್ತೆ. ಅಂದರೆ ಎಲ್ಲ ಥರದ ನಾವು ಪ್ರಸಾದಗಳನ್ನ ಮಾಡಿಸಿ ನಾವು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ವಿ. ಈ ಸಲ ಇದು ಮಾಡಿದ್ರು, ಯಾರು ಏನು ಇದು ಮಾಡ್ತಿರಲಿಲ್ಲ, ಕೆಲವರು ಬೇರೆ ಪಕ್ಷದವರು ಬಂದು ಮಾಡಿದ್ರು. ಅದನ್ನು ಸಾರ್ವಜನಿಕರು ಎಲ್ಲರೂ ಇವತ್ತು ನಮ್ಮನ್ನು ಇದು ಮಾಡ್ತಾ ಇದ್ದಾರೆ, ಅಂದರೆ ನಮ್ಮನ್ನು ಹೊಗಳ್ತಾ ಇದ್ದಾರೆ, ಅವ್ರನ್ನ ಬೈತಾ ಇದ್ದಾರೆ. ಅಂದರೆ ಇಷ್ಟು ವರ್ಷ ರೇವಣ್ಣ ಅವ್ರು ಮಾಡ್ತಾಯಿದ್ರು, ಇದಕ್ಕೆಲ್ಲ ಅಡ್ಡಿಪಡಿಸ್ತವ್ರು ಯಾರು ಮೀಟಿಂಗ್ ಇದಕ್ಕೆ ಹೋಗಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಸ್ವಲ್ಪ ನಮ್ಮ ಸಾರ್ವಜನಿಕರಿಗೆ ಬೇಜಾರಾಗಿದೆ. ಆದ್ದರಿಂದ ನಾನು ಮಾತ್ರ ಇದು ದೇವ್ರಿಗೆ ಏನು ಬಟ್ಟೆಗಳನ್ನ ಕೊಡಿಸ್ಬೇಕು ಅದು ಕೊಡಿಸಿದ್ದೀನಿ. ಮತ್ತು ಹೂವಿನ ಅಲಂಕಾರ ಒಳಗಡೆಗೆ ದೇವ್ರುಗಳಿಗೆಲ್ಲ ನಾನು ಹೂವಿನ ಅಲಂಕಾರ ಮಾಡಿಸೋ ವ್ಯವಸ್ಥೆ ಕೂಡ ಮಾಡಿದ್ದೀನಿ. ಉಳಿದೋದು ನೋಡಿದ್ದೀನಿ. ಈಗ ತೇರೆಲ್ಲ ಚಿಂದಿ ಬಟ್ಟೆಯಲ್ಲಿ ತೇರು ಹೋಗ್ತಾ ಇದೆ. ಇವತ್ತು ಹರಿದೋಗಿರೋ ಬಟ್ಟೆನಲ್ಲೇ ತೇರು ಹೋಗ್ತಾ ಇದೆ. ಇದಕ್ಕೆ ಕಾರಣಕರ್ತರು ನಾವಲ್ಲ, ಅವರು ಅಡ್ಡಿಪಡಿಸ್ತಂಥವ್ರು. ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಅಗ್ನಿ ಪರೀಕ್ಷೆಯಾಗಿದ್ದು, ಈ ಪರೀಕ್ಷೆಯಲ್ಲಿ ಜಯ ಸಾಧಿಸಲೇಬೇಕಾದ ಅನಿವಾರ್ಯತೆ ಇದೆ. ಏನಾದರೂ ಮೈಮರೆತರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ ಉಳಿಸಿಕೊಳ್ಳುವುದು ಕಷ್ಟ ಎಂದು ಹಾಸನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ತಿಳಿಸಿದರು. ಹೊಳೆನರಸೀಪುರ ಪಟ್ಟಣದ ಎಸ್ಡಿ ಅನುಪಮ ರೈಸ್ ಮಿಲ್ ಆವರಣದಲ್ಲಿ ಆಯೋಜಿಸಿದ್ದ ಹೊಳೆನರಸೀಪುರ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರುಗಳು ಮತ್ತು ಮುಖಂಡರುಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ರಾಜಕೀಯ ಶಕ್ತಿಯನ್ನ ನೀಡಿರುವ ಪರಿಣಾಮ ನಾನು ಚುನಾವಣೆಯಲ್ಲಿ ಮತ್ತೊಮ್ಮೆ ಸ್ಪರ್ಧಿಸಲು ಪಕ್ಷದ ವರಿಷ್ಠರು ಅವಕಾಶ ಮಾಡಿಕೊಟ್ಟಿದ್ದು ನನಗೆ ಆಶೀರ್ವಾದ ಮಾಡಬೇಕೆಂದು ಹೇಳಿದರು. ಚುನಾವಣೆ ಬಂದಿದೆ. ನನಗೆ 2ನೇ ಚುನಾವಣೆ ವರ್ಷದಲ್ಲಿ ಇದು 2ನೇ ಚುನಾವಣೆ. ಲೋಕಸಭೆಗೆ ನನ್ನ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಮಾಡಿದ್ದಾರೆ. ಅದು ಆಯ್ಕೆ ಮಾಡೋಕ್ಕೆ ನಮ್ಮ ಹೊಳೆನರಸೀಪುರ ಕ್ಷೇತ್ರ ಜನನೇ ಕಾರಣ. ಇಲ್ಲಿ ಇವತ್ತು ಅಷ್ಟು 85,000 ಮತ ಕೊಟ್ಟಿದ್ದಕ್ಕೆ ಇವತ್ತು ನನಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಕಾಂಗ್ರೆಸ್ನವರು, ನಮ್ಮ ರಾಜ್ಯ ನಾಯಕರುಗಳು ನನ್ನ ಹೆಗಲ ಮೇಲೆ ಕೊಟ್ಟಿದ್ದಾರೆ. ಇದು ಸುಮ್ಮನೆ ಅಲ್ಲ, ದೊಡ್ಡ ಜವಾಬ್ದಾರಿ. 8 ಲೋಕಸಭೆ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ, 17 ಲಕ್ಷ ಮತದಾರರು, 9 ತಾಲೂಕು ಬರ್ತದೆ. ಇಲ್ಲೆಲ್ಲಕ್ಕೂ ನಾನು ಮತಬೇಟೆ ಆಡಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ದು ಆಯ್ದಿರ್ಬೋದು, ನಮ್ದಿರ್ಬೋದು, ಒಂಥರ ಮುಳ್ಳಿನ ಹಾದಿಲೇ ಸಾಕ್ತಾ ಇದೆ. ಇವತ್ತು ಮುಳ್ಳಿನ ಹಾದಿಲೇ ಸಾಕ್ತಾ ಇದ್ದೀವಿ. ತಾತ ಅವರು ಪುಟ್ಟಸ್ವಾಮಿಗೌಡರು 2006 ತೀರ್ಕೊಂಡ್ರು. ಸಾಯೋ ಗಳಿಗೆಯಲ್ಲಿ 2004 ಅವರು ಸಹ ಸೋತರು. 2008 ಮನೆಯಲ್ಲಿದ್ದಂಥ ನಮ್ಮ ತಾಯಿಯವ್ರನ್ನ ನೀವೇ ಕರ್ಕೊಂಡು ಬಂದು ಚುನಾವಣೆಗೆ ನಿಂತ್ರಿ, ನೀವೆಲ್ಲ ಸಹಕಾರ ಕೊಟ್ರಿ, ಆದರೂ ಸೋತರು. 2013 ನಿಂತರು, ಮತ್ತೆ ಸೋತರು. 18 ನಮ್ಮ ಮಂಜೇಗೌಡರು ಬಂದರು, ಅವ್ರಿಗೂ ಪಾಪ ಇಲ್ಲಿ ಮತದಾರರು ಆಶೀರ್ವಾದ ಮಾಡಿದ್ರು, ಆದರೂ ಸಹ ದಡ ಸೇರಕ್ಕಾಗಲಿಲ್ಲ. 23 ನನಗೆ ನೀವೆಲ್ಲ ಹುಮ್ಮಸ್ಸಿಂದ ಮಾಡಿದ್ರಿ, ನಾನು ಗೆದ್ದೆ, ನೀವೆಲ್ಲ ಗೆಲ್ಸಿದ್ರಿ.
ನಮ್ಗೆ ಇವತ್ತು ಕಟ್ತಂಗಿದೆ. ಅವತ್ತು ಸೋತು ಬೆಳಿಗ್ಗೆ ಇಲ್ಲ ನಡೆತಕ್ಕಂಥ ಜನಸ್ತೋಮ ಅದ್ ನೆನ್ಸ್ಕೊಂಡ್ರೆ ಇವತ್ತಿಗೂ ಮೈ ಜುಮ್ ಅಂತದೆ. ಆ ಜವಾಬ್ದಾರಿಯಿಂದ ಇವತ್ತು ನನಗೆ ಲೋಕಸಭೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ನನಗೆ ಅಗ್ನಿ ಪರೀಕ್ಷೆ. 1 ವರ್ಷದಲ್ಲೇ 2ನೇ ಚುನಾವಣೆ, ಇದು ಅತಿ ದೊಡ್ಡ ಚುನಾವಣೆ. ನಿಮ್ಮ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೋವು ತಿಂದಿರೋದು ಎಲ್ಲ ನಿಮ್ಗೆ ಗೊತ್ತಿದೆ. ಯಾವುದು ನಾವೇನು ಹೊಸದಾಗಿ ನಿಮ್ಗೆ ಹೇಳ್ಬೇಕಾಗಿಲ್ಲ. ಎಲ್ಲ ನೀವು ಅರ್ತಿದ್ದೀರಾ. ನಮ್ಮ ಕ್ಷೇತ್ರದ ಜನ ನಿಮ್ಮ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ. ವಾತಾವರಣ ತುಂಬಾ ಚೆನ್ನಾಗಿದೆ. ಎಲ್ಲ ಕ್ಷೇತ್ರದಲ್ಲೂ ನಾನು ಆಗ್ಲೇ ಪ್ರವಾಸ ಮಾಡಿದ್ದೀನಿ. ಕಡೂರು ಒಂದು ನಾಳೆ ಬಿಟ್ಟು ಇವತ್ತಿಗೆ ಹೊಳೆನರಸೀಪುರ ಮುಗಿದ್ರೆ ಎಲ್ಲ ಕ್ಷೇತ್ರದಲ್ಲೂ ಮೊದಲನೇದ ಕಾರ್ಯ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನೀವು ಶ್ರೇಯಸ್ ಪಟೇಲ್ ಅಂತ ಕೆಲಸ ಮಾಡಬೇಕು. ಸಮಯದ ಅಭಾವ ಜಾಸ್ತಿ ಇದೆ. ಈಗ 30 ದಿನ ಇದೆ. 30-35 ದಿನದಲ್ಲಿ ಲೋಕಸಭೆಗೆ ಚುನಾವಣೆನೇ ಮುಗಿದೋಗ್ತದೆ. ನೀವೆಲ್ಲ ಒಗ್ಗಟ್ಟಾಗಿ ಶ್ರಮೆ ಮಾಡಬೇಕು. ಇವತ್ತು ಈ ಸಲ ಮುಂಚೆ ವಿಧಾನಸಭೆಯಲ್ಲಿ ನಾನು ಊರಿನಲ್ಲಿ ಭಾಷಣ ಮಾಡ್ತಾ ಇರ್ಬೇಕಾದ್ರೆ ನನಗೆ ಏನೋ ಒಂದು ಗಾಬರಿ ಇತ್ತು. ಏನಾಗುತ್ತೋ ಚುನಾವಣೆ, ಏನಾಗುತ್ತೋ ಅಂತ ಮನ್ಸಲ್ಲಿ ಏನು ಅನ್ಕೊಂಡಿದ್ದೆ ಅದೇ ಆಗೋಯ್ತು. ಅದು ಈ ಚುನಾವಣೆ ನಾನು ಮನ್ಸಲ್ಲಿ ಅನ್ಕೊಂಡಿದ್ದೀನಿ. ನಾನು ಖಂಡಿತ ಗೆಲ್ತೀನಿ. ಗೆಲ್ಲಿಸ್ತಾರೆ. ಅದರಲ್ಲಿ ಹೊಳೆನರಸೀಪುರ ಕ್ಷೇತ್ರ ಜನ ಅತಿ ಹೆಚ್ಚು ಮತ ಕೊಟ್ಟು ಕನಿಷ್ಠ ಒಂದು 25,000 ಮತಗಳನ್ನ ಲೀಡ್ ಕೊಡ್ಬೇಕಂತ ನಿಮ್ಮಲ್ಲಿ ಅಂಗಲಾಚಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಅರ್ಕಲಗೂಡು ಕ್ಷೇತ್ರದ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಮಾತನಾಡಿ, ರಾಹುಲ್ ಗಾಂಧಿ ಮಾತು ಕೇಳಿಕೊಂಡು ಕಳೆದ ಚುನಾವಣೆಯಲ್ಲಿ ಗೆಲ್ಲಿಸಿದ್ದೆವು. ಆದರೆ ನೀವು ಮಾಡಿದ್ದು ಏನು? ಇವರು ಕೂಡ ಗೌಡರ ಮೊಮ್ಮಗ. ಈ ಬಾರಿ ಇವರನ್ನ ಗೆಲ್ಲಿಸಿ ಎಂದು ಹೇಳಿದರು. ಆದರೆ ಹಾಸನದವರು ನಾವು ರಾಹುಲ್ ಗಾಂಧಿ ಅವರ ಮಾತಿಗೆ, ಕಾಂಗ್ರೆಸ್ ಪಕ್ಷದ ಮಾತಿಗೆ, ತತ್ವ ಸಿದ್ಧಾಂತಗಳಿಗೆ ಒಪ್ಪಿ ನಾವು ಪ್ರಜ್ವಲ್ ಅವ್ರನ್ನ ಗೆಲ್ಸಿದ್ವಿ. ಇದೇನಾ ನೀವು ಕೊಟ್ಟದಂತ ಬೆಲೆ? ಬಿಟ್ಬಾಡಿ ಒಂದ್ಸತಿ ನಮ್ ಗೌಡ್ರ ಮಗಂಗೆ. ಇವರು ಗೌಡ್ರ ಮಗಲ್ವೇನ್ರಿ? ನೀವು ಮಾತ್ರ ಗೌಡ್ರ ಮಕ್ಕಳು. ಇವ್ರು ಯಾರ ಮಕ್ಕಳು? ಇವರು ಪುಡ್ಸಂಗೌಡ್ರ ಮೊಮ್ಮಗ. ಇವತ್ತು ತಪ್ಲಿ ಅಂತ ಎಲ್ಲ ಹೇಳ್ತಾರೆ. ಇಲ್ಲ, ಇಡೀ ಜಿಲ್ಲೆ ನಿಮ್ ಪರ ಇದೆ, ನಿಮ್ ಜೊತೆ ಇದೆ. ನೀವು ಇಡೀ ಜಿಲ್ಲೆ ಮಗ. ಪ್ರತಿ ಮನೆಗೂ ನೀವು ಮಗನಾಗಿ ನೀವು ಕೆಲಸ ಮಾಡ್ತೀರಾ. ಆ ಭಗವಂತ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಒಳ್ಳೇದ್ ಮಾಡಿ ನಿಮ್ಮನ್ನ ಕಾಂಗ್ರೆಸ್ ಪಕ್ಷದಿಂದ ನಾವು MP ಮಾಡಿ ಲೋಕಸಭೆಗೆ ಕಳಿಸ್ತೀವಿ. ಮುಂದೆ ನಮ್ಮ ಜಿಲ್ಲೆನ ನಿಮ್ ತಾತ ಯಾವ ರೀತಿ ಸಾಮಾಜಿಕ ನ್ಯಾಯದಡಿ ತಗೊಂಡೋದ್ರು ಆ ರೀತಿಯಲ್ಲಿ ನೀವು ತಗೊಂಡು ಹೋಗ್ಬೇಕು. ಇವತ್ತು ಹಾಸನ ಜಿಲ್ಲೆನಲ್ಲಿ GV ಸಿದ್ದಪ್ಪ ಮತ್ತೆ ನಮ್ಮ ಗುರುದೇವ್ ಅವ್ರನ್ನ 2 ಜನ ಲಿಂಗಾಯತರನ್ನ ಏಕಕಾಲದಲ್ಲಿ MLA ಮಾಡಿದಂತ ಯಾರು ಇದ್ರು? ಅದು ಪುಡ್ಸಂಗೌಡ್ರು. ಹೊಳೆನರಸೀಪುರದಲ್ಲಿ ಇಂಥ ಕೋಟೆನಲ್ಲಿ ಒಬ್ಬ ಕುರುಬರನ್ನ MLA ಮಾಡಿದಂತ ತಾಕತ್ ತೋರಿಸ್ತಾರೆ ಯಾರಪ್ಪ ಅಂತಂದ್ರೆ ಪುಡ್ಸಂಗೌಡ್ರು. ಇವತ್ತು ನಾವು ಅವರಿಗೆ ಬೆಂಬಲವಾಗಿ ನಿಂತಿದ್ದೀವಿ. ಇವತ್ತು ನೀವು ಯಾವುದೇ ಕಾರಣಕ್ಕೂ ಸರ್ ನೀವು ಹೆದರಬೇಡಿ. ನಮ್ಮ ಪ್ರಾಣನ ಒತ್ತೆ ಇಟ್ಟು ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಉಳಿಬೇಕು ಅಂದ್ರೆ ನಮ್ಮಂತರ ಒಬ್ಬೊಬ್ಬರು ಪ್ರಾಣ ಹೋದ್ರು ನಾವು ಲೆಕ್ಕಿಸ್ತಾನೆ ನಿಮಗೆ ಸಹಾಯ ಮಾಡ್ತೀವಿ. ನೀವು ಜಯಶೀಲರಾಗಿ ಇಡೀ ಜಿಲ್ಲೆ. ದಲಿತ ಮುಖಂಡ ಎನ್ ಸೋಮಶೇಖರ್ ಮಾತನಾಡಿ, ನಮ್ಮ ಜಿಲ್ಲೆಯ ಲಕ್ಷಾಂತರ ದಲಿತ ಮತದಾರರು ಕಾಂಗ್ರೆಸ್ ಪಕ್ಷದ ಗೆಲುವನ್ನ ಎದುರು ನೋಡುತ್ತಿದ್ದು, ನಮ್ಮ ಸ್ವಾಭಿಮಾನಕ್ಕೆ ಜನರ ರಕ್ಷಣೆ ಮಾಡುವಂತಹ ನಾಯಕ ಶ್ರೇಯಸ್ ಪಟೇಲ್ ಅವರನ್ನ ಎಲ್ಲರೂ ಸೇರಿ ಗೆಲ್ಲಿಸಿಕೊಡಬೇಕೆಂದು ಹೇಳಿದರು. ಇವತ್ತು ಆ ದುಡ್ಡಿಲ್ಲ ಶ್ರೇಯಸ್ ಪಟೇಲ್ ಹತ್ರ. 3 ಎಲೆಕ್ಷನ್ ಮಾಡಿದ್ದಾರೆ ಅವ್ವ ಮಗ ಸೇರ್ಕೊಂಡು. ಇವತ್ತು 4ನೇ ಎಲೆಕ್ಷನ್ ಬಂದಿರ್ತವ್ರೆ. ಇವತ್ತು ದುಡ್ಡಿಲ್ಲ. ಇವತ್ತು ಪಕ್ಷ ಅವ್ರನ್ನ ಗುರುತಿಸಿ ಇವತ್ತು ಟಿಕೆಟ್ ಕೊಟ್ಟಿದೆ. ಇವತ್ತು ನಾವೇನ್ ಮಾಡ್ಬೇಕು? ನಿಜವಾದ ಸ್ವಾಭಿಮಾನಿಗಳಾದ ನಾವು ಇವತ್ತು ಹಣ ಹೆಣ್ಣಿಗೆ ದುಡ್ಡು ಕೊಡೋದು, ದುಡ್ಡಿಗೆ ಬೆಲೆ ಕೊಡೋದು ಬೇಡ. ಇವತ್ತು ನಮ್ಮ ಸ್ವಾಭಿಮಾನಕ್ಕೆ, ನಮ್ಮ ಜನನಾಯಕ, ನಮ್ಮ ರಕ್ಷಣೆ ಮಾಡುವಂತ, ನಮ್ಮನ್ನ ಪ್ರೀತಿಸುವ, ನಮ್ಮನ್ನ ರಕ್ಷಣೆ ಮಾಡುವಂತ ಶ್ರೇಯಸ್ ಪಟೇಲ್ ಅವರಿಗೆ ನಾವು ವೋಟ್ ಕೊಡಬೇಕು. ಇವತ್ತು ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳ ಕೊಡೋದ್ರ ಮೂಲಕ ಇಡೀ ಸಮಸ್ತ ಕರ್ನಾಟಕದ 6-7 ಕೋಟಿ ಜನರಿಗೆ ಇವತ್ತು ನಮ್ಮನ್ನ ಸಾಕ್ತಾ ಇದೆ. ಇವತ್ತು ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ, ನಮ್ಮನ್ನ ಬದುಕು ಕೊಟ್ಟಿದೆ. ಇಂಥ ಪಕ್ಷಕ್ಕೆ ನಾವು ವೋಟ್ ಕೊಡಬೇಕು ಹೊರತು ಇವತ್ತು ನಾವು ಕೋಮುವಾದಿಗಳ ಜೊತೆ ಕೈಗೊಳಿಸಿರ್ತಕ್ಕಂಥ ಇವತ್ತು BJP, ಇವತ್ತು JDS, ಇವತ್ತು ಯಾರು ಮನೆಗೆ ಬೇಕಾದ್ರೆ ಹೋಗ್ತಾರೆ. ಇವ್ರು ಎಂತ ಕುಲಿಗೆಟ್ಟ ಫ್ಯಾಮಿಲಿ ಅಂತಂದ್ರೆ ಯಾರು ಮನೆಗೆ ಹೋಗ್ತಾರೆ? ಯಾರು ಮನೆಗೆ ಹೋಗ್ತಾರೆ? ಇವರು ಕಾಂಗ್ರೆಸ್ ಜೊತೆ ಬರ್ತಾರೆ, BJP ಜೊತೆ ಹೋಗ್ತಾರೆ, ಇನ್ನೊಂದು ಪಕ್ಷ ಜೊತೆ ಹೋಗ್ತಾರೆ. ಇಂಥ ಮಾರ್ಗೆಟ್ಟಂತ ಜನರಿಗೆ ನಾವು ವೋಟ್ ಕೊಡ್ಬೇಕಂದ್ರೆ ಇವತ್ತು ಗೌರವ ಕುಡಿಸ್ಕೊಂಡಿರ್ತಕ್ಕಂಥ ಸ್ವಾಭಿಮಾನಿಯಾಗಿ ಇವತ್ತು ಕೇವಲ ಚುನಾವಣೆಯಲ್ಲಿ ಕೇವಲ 1,000 ವೋಟಲ್ಲಿ ಇವತ್ತು ಸೋತಿದ್ದೀವಿ. ನಾವು ದೃಷ್ಟಿ ಕೆಡಬೇಡ. ಇವತ್ತು ನೋಡಿ, ಒಂದು ಕಡೆ ಇವತ್ತು ಶ್ರೇಯಸ್ ಪಟೇಲ್ ಪ್ರತಿಯೊಬ್ಬ ಮನುಷ್ಯನು ಇವತ್ತು ಪ್ರತಿ ಊರಲ್ಲಿ ನಾನೇ ಶ್ರೇಯಸ್ ಪಟೇಲ್ ಅಂತ ಕೆಲಸ ಮಾಡಿದ್ರೆ ಇವತ್ತು 2 ಲಕ್ಷ 3 ಲಕ್ಷ ಹತ್ತಿರದಲ್ಲಿ ಇವತ್ತು ಶ್ರೇಯಸ್ ಪಟೇಲ್ ಇಲ್ಲಿನ ಹೊರಗಡೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ EH ಲಕ್ಷ್ಮಣ್, ಕಾಂಗ್ರೆಸ್ ಮುಖಂಡರುಗಳಾದ ಪುರಸಭೆ ಮಾಜಿ ಅಧ್ಯಕ್ಷ HV ಪುಟ್ಟರಾಜು, KR ಸುದರ್ಶನ್ ಬಾಬು, ಶ್ರುತಿ, ಕಾರ್ತಿಕ್, ಮುಜಾಹಿದ್ ಬಾಷಾ, ಅಬ್ದುಲ್ ಹಾದಿ, ಸುರೇಶ್, ಗಿರೀಶ್ ಹಾಜರಿದ್ದರು.
ಜಮೀನು ವಿವಾದ ಹಿನ್ನೆಲೆಯಲ್ಲಿ ದೊಡ್ಡಪ್ಪನನ್ನೇ ಕೊಲೆ ಮಾಡಿರುವ ಘಟನೆ ಬೇಲೂರು ತಾಲೂಕಿನ ಅರಕರವಳ್ಳಿಯಲ್ಲಿ ಕಳೆದ ರಾತ್ರಿ ನಡೆದಿದೆ. 65 ವರ್ಷದ ಮಲ್ಲೇಶ್ ಗೌಡ ಕೊಲೆಯಾದ ವ್ಯಕ್ತಿ. ರಾತ್ರಿ 9 ಗಂಟೆ ಸಮಯದಲ್ಲಿ ಮಲ್ಲೇಶ್ ಗೌಡ ಅವರು ತಮ್ಮ ಎರಡನೇ ಮಗ ಮೋಹನ್ ಎಂಬುವರೊಂದಿಗೆ ಜಮೀನಿನ ವಿಚಾರದಲ್ಲಿ ಜಗಳ ಮಾಡುತ್ತಿದ್ದ ತನ್ನ ಸ್ವಂತ ಅಣ್ಣನ ಮಗ ಪ್ರಕಾಶ್ ಎಂಬಾತನ ಬಳಿಗೆ ಹೋಗಿದ್ದರು. ಈ ವೇಳೆ ಏಕೆ ಗಲಾಟೆ ಮಾಡುತ್ತೀಯ ಎಂದು ಕೇಳಿದಾಗ ಪ್ರಕಾಶ್ ಏಕಾಏಕಿ ಮಲ್ಲೇಶ್ ಗೌಡ ಅವರ ಎದೆಗೆ ಕಾಲಿನಿಂದ ಒದ್ದಿದ್ದಾನೆ. ಕೂಡಲೇ ಮಲ್ಲೇಶ್ ಗೌಡ ಸ್ಥಳದಲ್ಲೇ ಬಿದ್ದು ಒದ್ದಾಡಿದ್ದಾರೆ. ನಂತರ ಅವರನ್ನ ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಹಾಸನ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸುತ್ತಿದ್ದಾಗ ಫಲಕಾರಿಯಾಗದೆ ಮಲ್ಲೇಶ್ ಗೌಡ ಮೃತಪಟ್ಟಿದ್ದಾರೆ. ತಂದೆಯ ಸಾವಿಗೆ ದೊಡ್ಡಪ್ಪನ ಮಗ ಪ್ರಕಾಶ್ ಕಾರಣ ಎಂದು ಆರೋಪಿಸಿ ಮೃತನ ಮಗ ಚಂದ್ರಶೇಖರ್ ಅರೆಹಳ್ಳಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ತನ್ನ ಮನೆಗೆ ತೆರಳಲು ಮಲ್ಲೇಶ್ ಗೌಡ ಅವರ ಮನೆ ಸಮೀಪವೇ ದಾರಿ ಬೇಕೆಂದು ಪ್ರಕಾಶ್ ಕೆಲ ದಿನಗಳ ಹಿಂದೆ ಪದೇ ಪದೇ ಜಗಳ ಮಾಡುತ್ತಿದ್ದ ಎನ್ನಲಾಗಿದೆ. ನಿನ್ನೆ ರಾತ್ರಿ ಸಹ ಕುಡಿದ ಅಮಲಿನಲ್ಲಿ ಬಂದು ಗಲಾಟೆ ಮಾಡಿದ್ದ ಪ್ರಕಾಶ್ ಕೇಳಲು ಹೋಗಿದ್ದಕ್ಕೆ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಅರೆಹಳ್ಳಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿ ತನಿಖೆಯನ್ನ ಕೈಗೊಂಡಿದ್ದಾರೆ. ಈಗ ಜಾಹೀರಾತು. ಮನೆ ಅಥವಾ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಪ್ಲೈವುಡ್, ವಿನೈಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಫಾ, ಗ್ರೀನ್ ಪ್ಲೈ, ಆರ್ಟನ್ ಲ್ಯಾಂಪ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಹಾಸನಾಂಬ ಕಾರ್ ಡೆಕೋರ್. ಇದೀಗ ನಮ್ಮ ಹಾಸನದಲ್ಲಿ ಬಹುದೊಡ್ಡ ಕಾರ್ ಡೆಕೋರ್ ಶೋರೂಮ್ ತೆರೆಯಲಾಗಿದೆ. ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ರೀತಿಯ ವೆಹಿಕಲ್ಗಳ ಸೀಟ್ ಕವರ್ಸ್, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, LED ಬಲ್ಬ್, ಕೂಲಿಂಗ್ ಪೇಪರ್, ಆಂಡ್ರಾಯ್ಡ್ ಫ್ರೇಮ್, ಮ್ಯಾಗ್ ವೀಲ್ ಹಾಗೂ ಇನ್ನೂ ಮುಂತಾದ ಕಾರಿಗೆ ಬೇಕಾಗುವ ಕಂಪ್ಲೀಟ್ ಮಲ್ಟಿ ಬ್ರ್ಯಾಂಡ್ ಕಾರ್ ಆಕ್ಸೆಸರಿಗಳು ಮತ್ತು 4x4 ಕಾರ್ ಆಕ್ಸೆಸರಿಗಳು ಭಾರಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಸ್ಥಳ ತಣ್ಣೀರು ಹಳ್ಳ ಸರ್ಕಲ್, ಸಕಲೇಶ್ಪುರ ರೋಡ್, ಹಾಸನ. ಹಾಗೂ ಹಾಸನಾಂಬ ಕಾರ್ ಡೆಕೋರ್ ಅವರದ್ದೇ ಆದ ಹಾನರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ರೀತಿಯ ಕಾರ್ಗಳಿಗೆ ಕಾರ್ ಡೀಟೇಲಿಂಗ್, ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್, ಸೆರಾಮಿಕ್ ಕೋಟಿಂಗ್, ರಬ್ಬಿಂಗ್ ಪಾಲಿಶ್, ಇಂಟೀರಿಯರ್ ಕ್ಲೀನಿಂಗ್ ಮತ್ತು ಟೆಫ್ಲಾನ್ ಕೋಟಿಂಗ್ ಅನ್ನ ಭಾರಿ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ. ಸ್ಥಳ ವಿದ್ಯಾನಗರ, ರಿಂಗ್ ರಸ್ತೆ, ಹಾಸನ. ಭೀಮಾ ಜುವೆಲರ್ಸ್ ಮಾರ್ವಲಸ್ ಮಾರ್ಚ್ ಕೊಡುಗೆಗಳು ಮಾರ್ಚ್ 1ರಿಂದ 31ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ 3 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಇನ್ನೂ ಹೆಚ್ಚು, ಪ್ರತಿ ಗ್ರಾಂ ಹಳೆಯ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ಭೀಮಾ ಜುವೆಲರ್ಸ್ನ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಹೆಲೋ ಹಾಸನ್, ಹೊಸ ಮೊಬೈಲ್ ತಗೊಳ್ಳೋ ಪ್ಲಾನ್ ಇದೆಯಾ? ಅಥವಾ ಹಳೆ ಮೊಬೈಲ್ನ ಹೊಸ ಮಾಡೆಲ್ಗೆ ಅಪ್ಡೇಟ್ ಮಾಡಕ್ಕೆ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಪರ್ಫೆಕ್ಟ್ ಪ್ಲೇಸ್. ಇದೇ ಪ್ರಪ್ರಥಮ ಬಾರಿಗೆ ವಿವೋ ಅವರ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್ ಇದೀಗ ನಮ್ಮ ಹಾಸನದಲ್ಲಿ. ಇಲ್ಲಿ ವಿವೋ ಬ್ರ್ಯಾಂಡ್ನ ಎಲ್ಲ ತರಹದ ಮೊಬೈಲ್ ಮಾಡೆಲ್ಗಳು ಮತ್ತು ಆಕ್ಸೆಸರೀಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ. ಅದಲ್ಲದೆ ಮೊಬೈಲ್ ಖರೀದಿಗೆ ಬಜಾಜ್ ಫಿನಾನ್ಸ್, TVS ಫೈನಾನ್ಸ್, HDB ಫೈನಾನ್ಸ್, IDFC ಫೈನಾನ್ಸ್ ನಲ್ಲಿ ಲೋನ್ ವ್ಯವಸ್ಥೆ ಕೂಡ ಲಭ್ಯ ಇದೆ. ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್ ಮೇಲೆ EMI ಸೌಲಭ್ಯ ಕೂಡ ಇರುತ್ತೆ. ಸೊ ಇನ್ನು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಎಂದೇ ಭೇಟಿ ನೀಡಿ ವಿವೋ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್, ಜಿಯೋ ಶೋರೂಮ್ ಹತ್ತಿರ, ಸಹ್ಯಾದ್ರಿ ಕಾಂಪ್ಲೆಕ್ಸ್, MG ರೋಡ್, ಹಾಸನ್. ಫಾರ್ ಮೋರ್ ಇನ್ಫಾರ್ಮೇಶನ್ ಪ್ಲೀಸ್ ಕಾಂಟ್ಯಾಕ್ಟ್ 9008575836 ಮತ್ತು
9964223339. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬಹಳ ಮುಖ್ಯವಾದ ಮನುಷ್ಯ ಧರ್ಮ ಯಾವುದೆಂದರೆ ಮನುಷ್ಯನನ್ನ ಮನುಷ್ಯನನ್ನಾಗಿ ಕಾಣುವುದು. ಪ್ರಸ್ತುತದಲ್ಲಿ ಕನ್ನಡವನ್ನ 30% 35% ಮಾತ್ರ ಬಳಸಲಾಗುತ್ತಿದೆ. ಮಕ್ಕಳಿಗೆ ಪಾಠದ ಜೊತೆ ಸಂಸ್ಕೃತಿಯನ್ನ ಬೆಳೆಸಬೇಕೆಂದು ಚಲನಚಿತ್ರ ನಿರ್ದೇಶಕರು ನಿರ್ಮಾಪಕರಾದ ಟಿಎಸ್ ನಾಗಭರಣ ತಿಳಿಸಿದರು. ನಗರದ ಹೊರವಲಯದಲ್ಲಿರುವ ನಂದಕುಕುಲ ಕನ್ವೆನ್ಷನ್ ಹಾಲ್ನಲ್ಲಿ ರೋಟರಿಯ ಝೋನ್ 9A ಜಿಲ್ಲಾ ಗವರ್ನರ್ ರೋಟರಿಯನ್ ಬಿಸಿ ಗೀತಾರವರ ನೇತೃತ್ವದಲ್ಲಿ ನಡೆದ ರೋಟರಿ ಜಿಲ್ಲಾ 3182ನೇ ಜಿಲ್ಲಾ ಕಾರ್ಯಕ್ರಮವಾದ ಮಾನಿನಿ ಎಂಬ ಸಮಾವೇಶದಲ್ಲಿ ಪ್ರಸಕ್ತ ದೃಶ್ಯ ಮಾಧ್ಯಮ ಮಹಿಳೆ, ಪರಿಸರ ಸಂರಕ್ಷಣೆ, ಭಾರತೀಯ ಚಿಂತನೆಯಲ್ಲಿ ಮಹಿಳೆಯ ಪಾತ್ರ, ಮಾನವೀಯ ಮೌಲ್ಯಗಳನ್ನು ಸಶಕ್ತಗೊಳಿಸುವಲ್ಲಿ ನಾಯಕತ್ವ ಗುಣಗಳನ್ನು ಕುರಿತು ಉದ್ದೇಶಿಸಿ ಮಾತನಾಡಿದ ಅವರು, ಗಂಡು ಹೆಣ್ಣು ಸೇರಿ ಸಹಬಾಳ್ವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವುದು ಭಾರತೀಯ ಪರಂಪರೆ. ಕುಟುಂಬ ಪರಂಪರೆ ಎಂಬುದು ಇತ್ತೀಚೆಗೆ ಶುರುವಾದದಲ್ಲ, ಸಹಸ್ರಾರು ವರ್ಷಗಳ ಇತಿಹಾಸ ಹಾಗೂ ಪಯಣವಿದೆ ಎಂದು ಹೇಳಿದರು. ಕರ್ನಾಟಕ ಎಂದ ಕೂಡಲೇ ಅಲ್ಲಿನ ಕನ್ನಡ ಭಾಷೆಯನ್ನು ಮೊದಲು ಗುರುತಿಸುತ್ತದೆ ಮತ್ತು ಕನ್ನಡದ ಜನರನ್ನ ಸಂಪ್ರದಾಯವನ್ನ ಗುರುತಿಸುತ್ತದೆ ಹಾಗೂ ಹಿಂದಿರುವ ಎಲ್ಲ ಸಂಸ್ಕಾರವನ್ನ ಗುರುತಿಸಿಕೊಡುತ್ತದೆ ಎಂದು ಸಲಹೆ ನೀಡಿದರು. ಸಂವಹನ ಮಾಧ್ಯಮದಲ್ಲಿ ನಾವು ಎಷ್ಟರ ಮಟ್ಟಿಗೆ ಕನ್ನಡವನ್ನ ಬಳಸುತ್ತಿದ್ದೇವೆ? ಪ್ರಸ್ತುತದಲ್ಲಿ ಬಹಳಷ್ಟು ಜನ, ಹೆಚ್ಚೆಂದರೆ 30% 35% ಬಳಸಲಾಗುತ್ತಿದೆ. ಬೆಂಗಳೂರಿನಲ್ಲಿ ಕನ್ನಡ ಅಷ್ಟೊಂದು ಬಳಕೆ ಆಗುತ್ತಿಲ್ಲ ಇಲ್ಲ ಎಂದು ಹೇಳಲಾಗುತ್ತಿರುವುದು ನಿಜ. ಆದರೆ ಈಗ ಪ್ರತಿಯೊಂದು ಜಿಲ್ಲೆಗೆ, ಹಳ್ಳಿಗೆ ಕಾಲಿಟ್ಟಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅದರ ಮುಖಾಂತರವೇ ಒಂದು ಇಡೀ ಸಮುದಾಯ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತದೆ. ಕರ್ನಾಟಕ ಅಂದ ಕೂಡಲೇ ಏನನ್ನು ಗುರುತಿಸುತ್ತೆ? ಅದು ಕರ್ನಾಟಕ ಅಂದ ಕೂಡಲೇ ಮೊದಲನೇದಾಗಿ ಅದು ಗುರುತಿಸೋದೇನು? ಭಾಷೆ. ಕನ್ನಡ ಭಾಷೆಯನ್ನು ಅದು ಗುರುತಿಸುತ್ತೆ, ಕನ್ನಡ ಜನರನ್ನು ಗುರುತಿಸುತ್ತೆ, ಕನ್ನಡ ಸಂಪ್ರದಾಯಗಳನ್ನು ಗುರುತಿಸುತ್ತೆ, ಅದರ ಹಿಂದಿರುವ ಎಲ್ಲ ಸಂಸ್ಕಾರವನ್ನು ಅದು ಗುರುತಿಸುತ್ತೆ. ಹಾಗಾಗಿ ಸಂವಹನ ಮಾಧ್ಯಮದಲ್ಲಿ ನಾವು ಎಷ್ಟರ ಮಟ್ಟಿಗೆ ಕನ್ನಡವನ್ನು ಬಳಸ್ತಾ ಇದ್ದೇವೆ? ಪ್ರಸ್ತುತವಾಗಿ ಬಹಳಷ್ಟು ಜನ ಅದನ್ನು ಮ್ಯಾಕ್ಸಿಮಮ್ ಅಂದ್ರೆ 30% 35% ಬಳಸ್ತಾ ಇದ್ದಾರೆ. ಅವೆಲ್ಲ ಇಲ್ರಿ, ನೀವು ಬೆಂಗಳೂರಿನಲ್ಲಿ ಅಷ್ಟೇ ಇರೋದು, ಇಲ್ಲೆಲ್ಲ ಎಲ್ಲ ಸರಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ವಾ? ನಿಜ. ಆದರೆ ಈಗ ಅದು ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ಹಳ್ಳಿಗೆ ಕಾಲಿಟ್ಟಿದೆ. ಕಾರಣ ಹೇಗೆ? ಆ ಕಬ್ಬಿಣದ ಬೋರ್ಡು ಅದೇನು ಹೇಳುತ್ತೆ? ನೀವು ಬೇಕಾದ್ರೆ ಆನ್ ಮಾಡಿಕೊಡಿ, ಅವರಿಗೆ ಕನ್ನಡಕ್ಕಿಂತ ಅದಕ್ಕೆ ಹಿಂದಿಲಿ ಏನೋ ಬರ್ತಿರುತ್ತೆ. ಆ ಮಗು ಹಿಂದಿ ಮಾತಾಡ್ತಾ ಇರುತ್ತೆ, ನಿಮ್ಮ ಜೊತೆ ಹಿಂದಿಲಿ ಹೇಳ್ತಾ ಇರುತ್ತೆ. ನಿಮಗೆ ಆಶ್ಚರ್ಯ ಆಗ್ತದೆ, ಹಿಂದಿ ಯಾರು ಕಲಿಸಿದ್ರು? ಇದಕ್ಕೆ ಅಂತ ಅದು ಕಲಿಸಿತ್ತು. ಯಾವ ಭಾಷೆಯ ಮುಖಾಂತರ ನಮ್ಮತನವನ್ನು ನಾವು ಇಟ್ಕೋಬೇಕಾಗಿತ್ತು, ಆ ಭಾಷೆಯ ಮುಖಾಂತರ ನಾವು ಇಡೀ ಬದುಕನ್ನು ಕಟ್ಟಿಕೊಡಬೇಕಾಗುತ್ತೋ ಅಂತಹ ಬದುಕನ್ನು ಕಟ್ಟಿಕೊಡುವ
ಜಾಗದಲ್ಲಿ ನಾವು ಅದನ್ನು ಬಹಳ ಸುಲಲಿತವಾಗಿ ಇನ್ನೊಬ್ಬರಿಗೆ ಬಿಟ್ಟುಕೊಟ್ಟು ಹೋಗಿದ್ದೇವೆ. ಪರಾವಲಂಬಿಗಳಾಗಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗವರ್ನರ್ ರೋಟರಿಯನ್ ಬಿಸಿ ಗೀತಾ, ರೋಟರಿ ಕ್ಲಬ್ ಅಸಿಸ್ಟೆಂಟ್ ಗವರ್ನರ್ ಝೋನ್ 9A ಡಾಕ್ಟರ್ ಬಿಕೆ ಸೌಮ್ಯಮಣಿ, ಜಿಲ್ಲಾ ಮಾಜಿ ಗವರ್ನರ್ ಅಭಿನಂದನ್ ಶೆಟ್ಟಿ, ಡಿಎಸ್ ರವಿ, ದೇವಾನಂದ್, ಪಾಲಾಕ್ಷ, ಸ್ಫೂರ್ತಿ, ವಿಶ್ವಾಸ್, ನಮಿತಾ ಕಾಮದಾರ್, ವಾಗೀಶ್ ಭಟ್, ರೋಟರಿಯನ್ ಡಾಕ್ಟರ್ ವಾಣಿ ನಾಗೇಶ್, ಡಾಕ್ಟರ್ ಮಮತಾ, ಬೆಂಗಳೂರು ಮಮತಾ ನಟೇಶ್, ಬೊಮ್ಮೇಗೌಡ, ವಿಕ್ರಮ್, ನಾಗೇಶ್ ಇತರರು ಉಪಸ್ಥಿತರಿದ್ದರು. ಸುಖ ಸಂಸಾರಕ್ಕೆ ಸಂಸ್ಕಾರ ಹೊಂದಿರುವುದು ಅಗತ್ಯ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಮಲ್ಲೇಶ್ ಗೌಡ ಹೇಳಿದರು. 2ನೇ ದಿನದ ಸಮ್ಮೇಳನದ ಸಂಸ್ಕಾರ ಸಂಸಾರ ಸಲ್ಲಾಪ ಎಂಬ ವಿಚಾರಗೋಷ್ಠಿಯಲ್ಲಿ ಆಶಯ ನುಡಿಗಳನ್ನಾಡಿ ಸಂಸಾರ ನಿಭಾಯಿಸುವುದು ಒಂದು ದೇಶವನ್ನ ಮುನ್ನಡೆಸಿದಷ್ಟೇ ಕಷ್ಟ. ಸುಖ ಸಂಸಾರದ ಬಗ್ಗೆ ಕನ್ನಡದ ಕವಿಗಳಾದ ಮುದ್ದಣ್ಣ, ಕೆಎಸ್ ನರಸಿಂಹಸ್ವಾಮಿ, ಬೇಂದ್ರೆ ಸೇರಿದಂತೆ ಹಲವಾರು ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ದಾರೆ. ಸಂಸಾರಕ್ಕೆ ಬಡತನ ಅಡ್ಡಿಯಾಗಬಾರದು, ನಿಜವಾದ ಸುಖ ಸಿಗುವುದು ಬಡತನದಲ್ಲಿ, ಶ್ರೀಮಂತಿಕೆಯಲ್ಲಿ ಎಂದೂ ಸುಖವಿಲ್ಲ ಎಂದರು. ಸಂವಾದ, ವಿಜ್ಞಾನ, ಬುದ್ಧಿ, ತತ್ವಜ್ಞಾನಿ, ಮನಸ್ಸು, ಕವಿಹೃದಯ ಈ 3 ವಿಚಾರಗಳನ್ನು ಮರೆತ ವ್ಯಕ್ತಿ ಸಂಸಾರದಲ್ಲಿ ತಿನ್ನಬೇಕಾಗುತ್ತದೆ ಎಂದು ವಾಗ್ಮಿ ಹಿರೇಮಗಳೂರು ಕಣ್ಣನ್ ಹೇಳಿದರು. ವ್ಯತ್ಯಾಸ ಏನು? ಇಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು, ಅಲ್ಲಿ ಕುಡಿದರೆ ಮೆಟ್ಟಲು ಜಾರದಂತಿರಬೇಕು. ಅಷ್ಟೇ ವ್ಯತ್ಯಾಸ. ಕಲ್ಯಾಣದಲ್ಲೂ ಕೂಡ ನಾವು ತಾಪತ್ರಯಕ್ಕೆ ಬೀಳಬಾರದು ಅನ್ನುವ ದೃಷ್ಟಿಯಲ್ಲಿ ಇಂತಹ ಒಂದು ಲವಲವಿಕೆಯಲ್ಲಿ ಕಷ್ಟವೋ ಸುಖವೋ ಏನೇ ಇರಲಿ, ಏನೇ ಇದ್ರೂ ಕೂಡ ಜೀವನ ಅನ್ನೋದನ್ನು ಕಳ್ಕೋಬಾರ್ದು. ನಮ್ಮ ಚಟ್ನಲ್ಲಿ ಕೂಡ ಈಗ ನಿಮ್ಮ ಮುಂದೆ ಸಂಸಾರದಲ್ಲಿ ಆ ಸಂಘರ್ಷಕ್ಕೆ ಮುಂಚಿತವಾಗಿ ತಲ್ಲಣ ಇದೆಯಲ್ಲ, ಅದಕ್ಕೆ ನಮ್ಮ ಮಲ್ಲೇಶಪ್ಪನವ್ರು ಹೇಳಿದಾಗೆ ನಮಗೆ ಕಾವ್ಯದ ಒಂದು ಹುಚ್ಚು. ಅವ್ರು ಎತ್ತಿದ್ದಾರೆ, ಇಲ್ಲೆಲ್ಲ ಕೂತ್ಕೊಂಡು ಓಡಾಡು, ಮನೆಯವ್ರಿಗೇನು ಫೋನ್ ಮಾಡೋಕ್ಕೆ ಹೋದ್ರ ನಿನ್ನೆಯಿಂದ ಮುಖ ಸೆಪ್ಪಗಿದೆ, ನೋಡೋಕ್ಕಾಗಲ್ಲ. ಅದರಿಂದ ಕೆಲವು ಸತಿ ಹುಡುಗರು ಹೇಳ್ತಾರೆ ಮುತ್ಕೊಟ್ಟೆ ಏನು ಅಂದರೆ ಅವಳು ಸಿಕ್ಕಲಿಲ್ಲ ಮೊಬೈಲಲ್ಲಿ ಕೊಟ್ಟೆ ಅಂತಾರೆ. ಭಾಳ ಬುದ್ಧಿವಂತರು. ಹೀಗಾಗಿ ನಮ್ಮ ಮಲ್ಲೇಶಪ್ಪನವರ ಲವಲವಿಕೆ, ಅವರ ವಿಚಾರಪರತೆಗೆ ನನಗೆ ಮನಸ್ಸಿಗೆ ಬಹಳ ಖುಷಿಯಾಗುತ್ತೆ. ನೋಡಿ, ಈ ಸಂದರ್ಭಗಳಲ್ಲಿ ಹೀಗೆ ಕೂರಿಸಿ ಬರೀ ನಾವು ಯುದ್ಧ ಮಾಡೋಕ್ಕಿಂತ ಭಾಷೆಯ ಲವಲವಿಕೆಯನ್ನ. ಈ ಸಂದರ್ಭದಲ್ಲಿ ಚಟ್ಟಂಡಿ ಮಹೇಶ್, ಗೀತಾ ನಾಗಭೂಷಣ್, ಡಾಕ್ಟರ್ ಬೆಟ್ಟೇಗೌಡ, ಮೈಸೂರು ಕೃಷ್ಣಮೂರ್ತಿ, ಡಾಕ್ಟರ್ ರಕ್ಷಿತಾ, ರಾಮಕೃಷ್ಣ ಇನ್ನು ಮುಂತಾದವರು ಹಾಜರಿದ್ದರು. ಚನ್ನರಾಯಪಟ್ಟಣಕ್ಕೆ ಶ್ರವಣಬೆಳಗೊಳದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಸ್ತಬ್ಧ ಚಿತ್ರ ವಾಹನವನ್ನು ಬರಮಾಡಿಕೊಳ್ಳಲಾಯಿತು. ಸ್ವಾಮೀಜಿಯ ಸ್ತಬ್ಧ ಚಿತ್ರಕ್ಕೆ ಸಾರ್ವಜನಿಕರು ಮತ್ತು ಸಮಾಜ ಬಾಂಧವರು ಪುಷ್ಪಾರ್ಚನೆ ಮಾಡಿ ನಮಿಸಿದರು. ಪರಿಸರ ಪ್ರೇಮಿ ಅಶೋಕ್ ಮಾತನಾಡಿ, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಸಂಗೀತ, ಸಂಸ್ಕೃತಿ, ಸಾಹಿತ್ಯ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ಸಲ್ಲಿಸಿರುವ ಸೇವೆ ಅನನ್ಯವಾದದ್ದು. ಮಹಾಮಸ್ತಾಭಿಷೇಕ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟವರು. ಅದೇ ರೀತಿ 2015ರಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ನಡೆಸಿದ್ದರು. ಧವಲ ಗ್ರಂಥಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದರು. ಮಕ್ಕಳ 3 ಸಾಹಿತ್ಯ ಸಮ್ಮೇಳನಕ್ಕೆ ಆರ್ಥಿಕ ನೆರವನ್ನು ಒದಗಿಸಿದ್ದರು. ಅವರ ಬಿಟ್ಟು ಹೋದ ಆದರ್ಶ ಮತ್ತು ತತ್ವಗಳು ನಮಗೆ ದಾರಿದೀಪವಾಗಿದೆ. ವಿಶ್ವವಿಖ್ಯಾತ ಗೊಮ್ಮಟೇಶ್ವರ ಸ್ವಾಮಿಯನ್ನ ಒಂದು ವಿಶ್ವ ದರ್ಜೆಗೆ ಏರಿಸಿದ ಮಹಾನ್ ಸಂತ, ಅವರ ಸುದೀರ್ಘ ಸೇವೆಯನ್ನ ಎಲ್ಲರೂ ಸ್ಮರಿಸಲೇಬೇಕೆಂದರು. ತ್ಯಾಗಕ್ಕೆ ಇಡೀ ಜಗತ್ತಿನವರ ಮುಂದೆ ಸವಾಲು ಯಾರೂ ಇಲ್ಲ ಅಂತ ಭಾವಿಸ್ತೀನಿ. ಅಂತೆ ಜ್ಞಾನೇಶ್ವರರು ಬದುಕಿನಲ್ಲಿ ಜಾಗವನ್ನು ಅನುಸರಿಸಿದಂಥ ಮಹಾನ್ ವ್ಯಕ್ತಿ. ವಾಹನವನ್ನು ಹತ್ತಲ್ಲ ಅಂತೇಳಿ ಭಾಷೆ 1-2 ವರ್ಷಗಳ ಕಾಲ ವಾಹನ ಹತ್ತಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಅವಧಿಯಲ್ಲಿ 3-4 ಹೆಚ್ಚು ಮಹಾಮಸ್ತಾಭಿಷೇಕ ನಡೆದಂಥದ್ದು. ಜೊತೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ವಿಶ್ವದಲ್ಲಿಯೇ ಕೊಂಡಾಡುವ ರೀತಿಯಲ್ಲಿ ಮಾಡಿದರು. ಲಕ್ಷಾಂತರ ಜನರಿಗೆ ಅನ್ನ ಸಂತರ್ಪಣೆ ಮಾಡಿದಂಥ ಕೀರ್ತಿ ಹೆಗ್ಗಳಿಕೆ ಭಾಷೆ ಇದ್ದರೆ ಅದು ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರಿಗೆ. ಯಾವುದೇ ಸಂಘ ಸಂಸ್ಥೆ. ಈ ಸಂದರ್ಭದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ನ ಸಂಚಾಲಕ ಎಎಂ ಜಯರಾಮ್ ಹಾಗೂ ಸಮಾಜ ಮುಖಂಡರಾದ ಪದ್ಮರಾಜ್, ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಎಲ್ ನಾಗೇಶ್, ರೈತ ಸಂಘದ ಮುಖಂಡ ಶಂಕರ್ ಬರ್ಗೂರು ಇನ್ನಿತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದ ಪ್ರಯುಕ್ತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬ ಸಮೇತರಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ಶ್ರೀ ಲಕ್ಷ್ಮೀ ನರಸಿಂಹ ರಥೋತ್ಸವದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬದವರಿಗೆ ಪ್ರಸಾದ ವಿತರಣೆಗೆ ಹಾಗೂ ತೇರು ಎಳೆಯಲು ಅವಕಾಶ ನೀಡದಂತೆ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿದ ಸ್ಥಳೀಯ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಭವಾನಿ ರೇವಣ್ಣ ಆಕ್ರೋಶ. ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಅಗ್ನಿ ಪರೀಕ್ಷೆಯಾಗಿದ್ದು, ಈ ಪರೀಕ್ಷೆಯಲ್ಲಿ ಜಯ ಸಾಧಿಸಲೇಬೇಕಾದ ಅನಿವಾರ್ಯತೆ ಇದೆ. ಏನಾದರೂ ಮೈ ಮರೆತರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ ಉಳಿಸಿಕೊಳ್ಳುವುದು ಕಷ್ಟ. ಹಾಸನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೇಳಿಕೆ. ಮತ್ತು ಜಮೀನು ವಿವಾದ ಹಿನ್ನೆಲೆಯಲ್ಲಿ ದೊಡ್ಡಪ್ಪನ ಕೊಲೆ, ಬೇಲೂರು ತಾಲೂಕಿನ ಅರಕರವಳ್ಳಿಯಲ್ಲಿ ಘಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.